ಪಕ್ಷದ ಒಬ್ಬ ಅತ್ಯಂತ ಹಿರಿಯ ಮುಖಂಡ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಹೆಸರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರು ಅಗಲಿ ಹೋಗಿರ್ತಕ್ಕಂಥದ್ದು ಒಂದು ಬಹಳ ದುಃಖಕರವಾದಂಥ ಒಂದು ವಿಷಯ. ಅವರ ಒಂದು ದೀರ್ಘ ಅವ್ರಿಗೇನು ಆಯುಷ್ಯ ಭಗವಂತ ಕೊಟ್ಟಿದ್ದರು, ಆ ಒಂದು ಜೀವನದಲ್ಲಿ ಅವರು ಬಹಳಷ್ಟು ದೊಡ್ಡ ಸಾಧನೆಗಳು ಮಾಡಿರ್ತಕ್ಕಂಥದ್ದು. ದಾವಣಗೆರೆಯ ಒಂದು ವಿಶೇಷವಾಗಿ ದಾವಣಗೆರೆಯ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ಗರಿಮೆ ಅವರಿಗೆ ಸಲ್ಲಿಸ್ತದೆ. ಅಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳು ಮತ್ತು ಅನೇಕ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಿ ದಾವಣಗೆರೆ ಒಂದು ರೀತಿ ಆ ಒಂದು ಜಿಲ್ಲೆ ಮತ್ತು ಆ ಒಂದು ಊರಿನ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರ್ತಕ್ಕಂಥದ್ದು. ಮತ್ತು ರಾಜಕಾರಣದಲ್ಲೂ ಕೂಡ ಅವರು ಸಚಿವರಾಗಿ, ಶಾಸಕರಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಖಜಾಂಚಿಯಾಗಿ ದೀರ್ಘಕಾಲದ ಅವಧಿಯಲ್ಲಿ ಅವರು ಪಕ್ಷಕ್ಕೆ ಕೂಡ ನಿಷ್ಠೆಯಿಂದ, ಪ್ರಾಮಾಣಿಕತೆ ಮತ್ತು ನೇರ ನುಡಿ. ಶಾಮನೂರು ಶಿವಶಂಕರಪ್ಪರು ಒಂದು ಏನು ಅಂತ ಹೇಳಿದ್ರೆ, ಅವರು ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಅವರ ಮನಸ್ಸಿನಲ್ಲಿ ಏನಿರ್ತಾಯಿತ್ತು, ಅವರ ಏನು ಅಭಿಪ್ರಾಯ ಇರ್ತಾಯಿತ್ತು, ಅದನ್ನು ಬಹಳ ಒಂದು ಚುಟುಕಾಗಿ ಎಲ್ಲರ ಮುಂದೆ ಇಡ್ತಾಯಿದ್ರು. ಅದು ಮಾಧ್ಯಮದವರು ಕೂಡ ಗೊತ್ತಿರುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ಅವರ ಹೇಳಿಕೆಗಳು ಭಾಳ ಚುಟುಕವಾಗಿ ಮತ್ತು ಭಾಳ ಒಂದು ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವರಾಗಿದ್ದರು. ಅದರಿಂದ ಖಂಡಿತ ಅವರ ಒಂದು ಅಗಲಿಕೆ ನಮಗೆಲ್ರಿಗೂ ನೋವಾಗಿದೆ. ಅವರ ಕುಟುಂಬದ ಸದಸ್ಯರುಗಳು ಮಲ್ಲಿಕಾರ್ಜುನ್ ಅವರು, ಗಣೇಶ್ ಅವರು ಮತ್ತು ಬಕೇಶ್ ಅವರು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ನನ್ನ ಸಾಂತ್ವನ ಅರ್ಪಿಸ್ತೇನೆ. ಇವತ್ತು ಅವ್ರದ್ದು ದೊಡ್ಡ ಒಂದು ಶಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆದರೆ ಅವರ ಜೀವನದಲ್ಲಿ ಅವರು ಬಹುಶಃ ಒಂದು ತೃಪ್ತಿಕರ ಜೀವನ ನಡೆಸಿದ್ರು ಅಂತಲೂ ಕೂಡ ಹೇಳ್ಬೋದು. ಅವ್ರು ಏನೇನು ಮಾಡಬೇಕು ಅಂತ ಇದ್ದರು, ಅವ್ರು ಏನೇನು ಕನಸನ್ನು ಕಂಡಿದ್ದರು, ಅವರ ಕುಟುಂಬ ಎಲ್ಲ ರೀತಿಯಾಗಿ ಬೆಳೆದಿದೆ ಮತ್ತು ಅವರು ಎಲ್ಲ ಸಾಧಿಸಿದ್ದಾರೆ. ಅದರಿಂದ ಒಂದು ಪರಿಪೂರ್ಣವಾದಂಥ ಜೀವನವನ್ನು ನಡೆಸಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪ.